ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪಿಯುಸಿ ಪರೀಕ್ಷೆಯಲ್ಲಿ 15 ವರ್ಷಗಳಿಂದ ಅತ್ಯುತ್ತಮ ಫಲಿತಾಂಶ ನೀಡಿದ ವಿವೇಕಾನಂದ ಕಾಲೇಜು. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ಕಾಳಿಕಾಂಬ ರಸ್ತೆಯಲ್ಲಿರುವ ಶ್ರೀ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಸತತ 15 ವರ್ಷಗಳಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ ಎಂದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ವೆಂಕಟಶಿವಾರೆಡ್ಡಿರವರು ತಿಳಿಸಿದರು. ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ನಂತರ ಮಾತನಾಡಿದ ಅವರು, ಕಳೆದ 1.5 ದಶಕದಿಂದ ನಮ್ಮ ಕಾಲೇಜು ಅತ್ಯುತ್ತಮ ಫಲಿತಾಂಶ ನೀಡುತ್ತಿರುವ ಸಂಸ್ಥೆಯಾಗಿದ್ದು, ಕಳೆದ ವರ್ಷಕ್ಕಿಂತ 2025-26ನೇ ಸಾಲಿನಲ್ಲಿ ಕಾಲೇಜಿನಲ್ಲಿ ಒಟ್ಟಾರೆ ಫಲಿತಾಂಶ ಏರಿಕೆ ಕಂಡಿದ್ದು, ಈ ಬಾರಿ 97.09% ಪಡೆದುಕೊಂಡಿದೆ ಎಂದು ಅವರು ವಿವರಿಸಿದರು. ಕಾಲೇಜಿನ ಒಟ್ಟು ಪರೀಕ್ಷೆಗೆ 356 ಮಂದಿ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಈ ಪೈಕಿ 98 ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 218 ಮಂದಿ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 26 ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಮತ್ತು 3 ಮಂದಿ ಮಾತ್ರ ಉತ್ತೀರ್ಣರಾಗಿದ್ದಾರೆ ಎಂದು ಪ್ರಾಂಶುಪಾಲರು ವಿವರಿಸಿದರು. ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಅಫೀದಾ ಎಂಬ ವಿದ್ಯಾರ್ಥಿನಿ 600ಕ್ಕೆ 585 ಅಂಕಗಳು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದುಕೊಂಡರೆ, ಜಿಎಸ್ ಲಾಲಸ 600ಕ್ಕೆ 583 ಅಂಕಗಳನ್ನು ಪಡೆದು ಕಾಲೇಜಿನಲ್ಲಿ ದ್ವಿತೀಯ ಸ್ಥಾನ ಮತ್ತು ಆಯಿಷಾ ಸಿ ಮತ್ತು ಎಸ್.ಎಂ. ನಂದನ್ ರವರು ತಲಾ 582 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದ್ದಾರೆ ಎಂದು ವಿವರಿಸಿದರು. ಇನ್ನು ವಿಜ್ಞಾನ ವಿಭಾಗದಲ್ಲಿ ಆಯಿಷಾ ವಾಣಿ ಎಸ್ 600ಕ್ಕೆ 576 ಅಂಕಗಳನ್ನು ಪಡೆದುಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ, ರೇವತಿ ಎ 600ಕ್ಕೆ 566 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನ ಮತ್ತು ಕೆಆರ್ ತೇಜಸ್ವಿನಿ 563 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದ್ದಾರೆ ಎಂದು ಪ್ರಾಂಶುಪಾಲರು ತಿಳಿಸಿದರು. ಒಟ್ಟಾರೆ ಎಲ್ಲ ವಿದ್ಯಾರ್ಥಿಗಳು ಕಳೆದ ವರ್ಷಕ್ಕಿಂತ ಈ ಬಾರಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಹಾರಿಸಿದ್ದಾರೆ ಎಂದು ಅವರು ವಿವರಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮತ್ತು ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಗಣಿತ ಉಪನ್ಯಾಸಕರಾದ ವೆಂಕಟೇಶ್ ಮೂರ್ತಿ ಎನ್, ಗಣಿತ ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿಯ ಖಜಾಂಚಿ ನಾಗರಾಜ್ ಕೆ ಸೇರಿದಂತೆ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅಭಿಮತವನ್ನು ಸಹ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಅತ್ಯಂತ ಪ್ರಮುಖ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರವಾಗಿದ್ದು, ಈ ಒಂದು ತಾಲೂಕಿನಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತಹ ಮಕ್ಕಳನ್ನು ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಅವರಿಗೆ ವಿದ್ಯಾಭ್ಯಾಸ ನೀಡುವ ದೃಷ್ಟಿಯಿಂದ 2009ರಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜನ್ನು ಕೇವಲ 32 ಜನ ವಿದ್ಯಾರ್ಥಿಗಳೊಂದಿಗೆ ಆರಂಭ ಮಾಡಲಾಯಿತು. ಈ ಕಾಲೇಜಿನ ವೈಶಿಷ್ಟ್ಯಗಳು ಮತ್ತು ಫಲಿತಾಂಶ ಮುಖ್ಯವಾಗಿ ಶಿಕ್ಷಣವು ಪರಿಪೂರ್ಣವಾಗಬೇಕಾದರೆ ಶಿಕ್ಷಣದ ಜೊತೆಗೆ ಶಿಸ್ತು, ಜ್ಞಾನ, ವ್ಯಕ್ತಿತ್ವ ವಿಕಸನ, ಸಂಸ್ಕಾರ, ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನೊಳಗೊಂಡಂತಹ ಶಿಕ್ಷಣ ಕೊಟ್ಟಾಗ ಅದು ಪರಿಪೂರ್ಣ ಶಿಕ್ಷಣ ಆಗುತ್ತೆ ಅಂತದನ್ನು ಅರಿತು ಈ ಗುರಿಯನ್ನಿಟ್ಟುಕೊಂಡು ವಿದ್ಯಾದಾನವನ್ನು ಇಲ್ಲೇ ಆರಂಭ ಮಾಡಲಾಯಿತು. ಪ್ರಥಮ ವರ್ಷವೇ ವಿದ್ಯಾರ್ಥಿಗಳು 84% ಫಲಿತಾಂಶವನ್ನು ಪಡೆದುಕೊಂಡು ಅನಂತರ ಪ್ರತಿ ವರ್ಷವೂ ಸಹ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತಾ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹೆಚ್ಚಾಗುತ್ತಾ ಬರುತ್ತಲೇ ಇದೆ. ಕಾರಣ ಈ ಕಾಲೇಜಿನಲ್ಲಿರುವಂತಹ ಈ ಮೂಲಭೂತ ತತ್ವಗಳನ್ನು ಅರಿತಂತಹ ಪೋಷಕರು, ನಾಗರಿಕರು, ಗಣ್ಯರು ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಪ್ರಾಥಮಿಕ ಹಂತದಿಂದ ಹೈಸ್ಕೂಲಿನವರೆಗೂ ಎಲ್ಲ ಅಧ್ಯಾಪಕ ಮಿತ್ರರು ಇದರಲ್ಲಿ ಈ ಒಂದು ಕಾಲೇಜಿನಲ್ಲಿ ನೀಡುತ್ತಿರುವಂಥ ಶ್ರೇಷ್ಠ ಶೈಕ್ಷಣಿಕ, ಸಂಸ್ಕಾರ ಪೂರಕ, ಶಿಸ್ತುಬದ್ಧ ವಿದ್ಯಾಭ್ಯಾಸವನ್ನು ಕಂಡು ವಿದ್ಯಾರ್ಥಿಗಳನ್ನು ಸ್ವಯಂ ಪ್ರೇರಿತರಾಗಿ ದಾಖಲೆ ಮಾಡುತ್ತಾ ಇಂದು ಕಾಲೇಜಿನ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಸುಮಾರು 800ಕ್ಕೆ ಏರುತ್ತಾ ಬಂದಿದೆ. 2009ರ ದಾಖಲಾತಿಯಲ್ಲಿ ಯಾವ ರೀತಿ ನಾವು 84% ಇಂದು ಫಲಿತಾಂಶವನ್ನು ಕೊಟ್ಟಿದ್ದೆವೋ,
ಅಂದಿನಿಂದ ಯಾವುದೇ ವರ್ಷದಲ್ಲೂ ಸಹ 90ಕ್ಕಿಂತ ಕಡಿಮೆಯಾಗಿದೆ. ಪ್ರತಿ ವರ್ಷವೂ ಚಿಂತಾಮಣಿ ನಗರದಲ್ಲಿನ ಕಾಲೇಜುಗಳಲ್ಲಿ 1ನೇ ಸ್ಥಾನ ಅಥವಾ 2ನೇ ಸ್ಥಾನವನ್ನು ಪಡೆದುಕೊಂಡು ಅತ್ಯುತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಾ ಇಂದು 2025-26ನೇ ಸಾಲಿಗೆ ನಾವು ಅಡಿ ಇಟ್ಟು ಈ ಒಂದು ಸಾಲಿನ ವಿಶಿಷ್ಟವಾದ ಫಲಿತಾಂಶವನ್ನು ನಿಮಗೆ ತಿಳಿಸುವುದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಈ ಒಂದು 2025-26ನೇ ಸಾಲಿನ ಈ ಒಂದು ಪರೀಕ್ಷೆಯಲ್ಲಿ ಒಟ್ಟು 356 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಆ 356ರಲ್ಲಿ ಅತ್ಯುತ್ತಮ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನ್ 98 ವಿದ್ಯಾರ್ಥಿಗಳು, ಪ್ರಥಮ ದರ್ಜೆಯಲ್ಲಿ 218 ವಿದ್ಯಾರ್ಥಿಗಳು, ದ್ವಿತೀಯ ದರ್ಜೆಯಲ್ಲಿ ಕೇವಲ 26 ಜನ ವಿದ್ಯಾರ್ಥಿಗಳು ಮತ್ತು ತೃತೀಯ ದರ್ಜೆಯಲ್ಲಿ 3 ಜನ ವಿದ್ಯಾರ್ಥಿಗಳು ಪಾಸಾಗುವ ಮೂಲಕ ತಾಲೂಕಿಗೆ, ಅವರ ಮಾತಾಪಿತೃಗಳಿಗೆ, ಶೈಕ್ಷಣಿಕ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳುವುದಕ್ಕೆ ಆಡಳಿತ ಮಂಡಳಿ ಮತ್ತು ಪ್ರಾಧ್ಯಾಪಕ ವರ್ಗಕ್ಕೆ ಬಹಳ ಸಂತೋಷವಾಗುತ್ತೆ. ಈ ಒಂದು ವಿಜ್ಞಾನ ವಾಣಿಜ್ಯ ವಿಷಯಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಾಗ PCMBಗೆ ದಾಖಲಾತಿಯಾಗಿರುವವರು 103 ಜನ, ಅದರಲ್ಲಿ ಡಿಸ್ಟಿಂಕ್ಷನ್ಸ್ 22, ಪ್ರಥಮ ದರ್ಜೆಯಲ್ಲಿ 74, ದ್ವಿತೀಯ ದರ್ಜೆಯಲ್ಲಿ 3 ಮತ್ತು ತೃತೀಯ ದರ್ಜೆಯಲ್ಲಿ ಯಾವುದೇ ವಿದ್ಯಾರ್ಥಿ ಇಲ್ಲ. ಅಲ್ಲಿ 96.12% ಫಲಿತಾಂಶವನ್ನು ಪಡೆದಿರುವುದು ಸಂತೋಷದಾಯಕ ವಿಷಯವಾಗಿದೆ. ಕಂಪ್ಯೂಟರ್ ಸಂಯೋಜಿತ ವಾಣಿಜ್ಯ ವಿಷಯಕ್ಕೆ ಬಂದಾಗ 221 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅದರಲ್ಲಿ 68 ಅತ್ಯುನ್ನತ ಶ್ರೇಣಿ ಅಥವಾ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿ, 123 ಜನ ಪ್ರಥಮ ದರ್ಜೆಯಲ್ಲಿ, 22 ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಮತ್ತು 1 ವಿದ್ಯಾರ್ಥಿ ತೃತೀಯ ದರ್ಜೆಯಲ್ಲಿ ಪಾಸಾಗಿ ಒಟ್ಟು ವಾಣಿಜ್ಯ ವಿಭಾಗದಲ್ಲಿ 97.27% ಫಲಿತಾಂಶವನ್ನು ತಂದುಕೊಟ್ಟಿರುವುದು ಬಹಳಷ್ಟು ಹೆಮ್ಮೆಯ ವಿಷಯವಾಗಿದೆ. HEBA ತೆಗೆದುಕೊಂಡಾಗ HEBAಗೆ 32 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ದಾಖಲಾಗಿದ್ದು, ಅದರಲ್ಲಿ 8 ಡಿಸ್ಟಿಂಕ್ಷನ್ಸು, 21 ಫಸ್ಟ್ ಕ್ಲಾಸಸ್ಸು, ಸೆಕೆಂಡ್ ಕ್ಲಾಸ್ ಬಂದು 1 ಮತ್ತು 3ನೇ ದರ್ಜೆಯಲ್ಲಿ 2 ವಿದ್ಯಾರ್ಥಿಗಳು ಸೇರಿ ಒಟ್ಟು 100% ಫಲಿತಾಂಶವನ್ನು HEBAನಲ್ಲಿ ಪಡೆದುಕೊಂಡು ಬರುತ್ತಾ ಒಟ್ಟಾರೆ 98 ಡಿಸ್ಟಿಂಕ್ಷನ್ಸು, 218 ಫಸ್ಟ್ ಕ್ಲಾಸಸ್ಸು, 26 ಸೆಕೆಂಡ್ ಕ್ಲಾಸಸ್ಸು, 3 ತೃತೀಯ ದರ್ಜೆಯಲ್ಲಿ ಪಾಸ್ ಆಗುತ್ತಾ ಕಾಲೇಜಿಗೆ 97.79% ಫಲಿತಾಂಶವನ್ನು ತಂದುಕೊಟ್ಟು ವಿದ್ಯಾರ್ಥಿಗಳು ಮಾತಾಪಿತೃಗಳಿಗೆ ವಿಶೇಷವಾದಂತಹ ಸಂತೋಷವನ್ನುಂಟು ಮಾಡಿ ಗುರುವೃಂದಕ್ಕೂ ಆಡಳಿತ ಮಂಡಳಿಗೂ ಅತ್ಯುತ್ತಮವಾದಂತಹ ಈ ಒಂದು ಸಂತೋಷವನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ. ನಾನು ಆವಾಗಲೇ ಹೇಳಿದೆ, ಗ್ರಾಮೀಣ ಪ್ರದೇಶದಿಂದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಹೆಚ್ಚು ಗಮನ ಕೊಟ್ಟು ದಾಖಲೆ ಮಾಡಿಕೊಳ್ಳುವ ಮೂಲಕ ಯಾವುದೇ ಅಂಕಗಳ ಮಾನದಂಡವಿಲ್ಲದೆ ಪ್ರಥಮ PUCಗೆ ದಾಖಲೆ ಮಾಡಿಕೊಂಡು ಅನಂತರ ಫಲಿತಾಂಶ ನೀಡುವಾಗ ಫಲಿತಾಂಶದ ಪಟ್ಟಿಯಲ್ಲಿ ಸಾರ್ವಜನಿಕರಿಗೆ ಆ ಮಗು SSLCಯಲ್ಲಿ ಎಷ್ಟು ಶೇಕಡಾವಾರು ಇತ್ತು, ದ್ವಿತೀಯ PUCನಲ್ಲಿ ಎಷ್ಟು ಶೇಕಡಾವಾರು ಫಲಿತಾಂಶವನ್ನು ಕೊಟ್ಟು ಹೋಗಿದೆ ಎನ್ನುವುದನ್ನು ತುಲನಾತ್ಮಕವಾಗಿ ನಾಗರಿಕರ ಮುಂದೆ ನಾವು ಇಡುವ ಸತ್ಸಂಪ್ರದಾಯವನ್ನು ಕಾಲೇಜು ಆರಂಭದಿಂದಲೂ ನಾವು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಆ ವಿಷಯಕ್ಕೆ ಬಂದಾಗ ಈ ಸಲ ಕಾಮರ್ಸ್ನಲ್ಲಿ ಅತ್ಯುನ್ನತ ಅಂಕಗಳನ್ನು ಪಡೆದಿರುವ ಅಫೀದಾ ಎಂಬ ವಿದ್ಯಾರ್ಥಿ SSLCಯಲ್ಲಿ ಕೇವಲ 65 ಅಂಕಗಳನ್ನು ಪಡೆದಿದ್ದು, ದ್ವಿತೀಯ PUCಯಲ್ಲಿ 97.50% ಫಲಿತಾಂಶವನ್ನು ಹೆಚ್ಚಿಸಿಕೊಂಡು 585 ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕಾಲೇಜಿಗೆ, ಆಡಳಿತ ಮಂಡಳಿಗೆ, ಗುರುಗಳಿಗೆ ಮತ್ತು ಮಾತಾಪಿತೃಗಳಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ.
ಎರಡನೇದಾಗಿ ಲಾಲಸ ಎನ್ನುವಂಥ ವಿದ್ಯಾರ್ಥಿ 583 ಅಂಕಗಳನ್ನು ಪಡೆದು SSLCಯಲ್ಲಿ 74% ಅಂಕಗಳನ್ನು ಪಡೆದಿದ್ದ ವಿದ್ಯಾರ್ಥಿ ಇವಾಗ 97.17% ಫಲಿತಾಂಶವನ್ನು ತಂದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅದೇ ರೀತಿ ಆಯುಷ್ ಸಿ ಎಂಬ ವಿದ್ಯಾರ್ಥಿ ಕಾಮರ್ಸ್ನಲ್ಲಿ 582 ತೆಗೆಯುವ ಮೂಲಕ SSLCಯಲ್ಲಿ ಕೇವಲ 76%ನಿಂದ ದಾಖಲಾಗಿ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ 97% ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಹೇಳುವುದಕ್ಕೆ ಬಹಳ ಸಂತೋಷ ಆಗುತ್ತೆ. ನಂದನ್ SM ಎನ್ನುವಂಥ ವಿದ್ಯಾರ್ಥಿ ಸೆಕೆಂಡ್ PUCಯಲ್ಲಿ 582 ಅಂಕಗಳನ್ನು ತೆಗೆದಿದ್ದು SSLCಯಲ್ಲಿ 87%ನಿಂದ ದ್ವಿತೀಯ PUCಯಲ್ಲಿ 97%ಗೆ ಏರಿರುವುದು ಈ ಕಾಲೇಜಿನ ಒಂದು ವಿಶಿಷ್ಟತೆ ಮತ್ತು ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಬಹಳ ಸಂತೋಷವಾಗುತ್ತೆ. ಒಟ್ಟಾರೆ ಸಾಮಾಜಿಕ ಕಳಕಳಿಯಿಂದ ಸಮಾಜದ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳ ನಾಗರಿಕರ ಮಕ್ಕಳ ಶ್ರೇಷ್ಠ ವಿದ್ಯಾಭ್ಯಾಸ ನೀಡುವಂತಹ ಹಿತದೃಷ್ಟಿಯಿಂದ ಅತಿ ಕಡಿಮೆ ದಾಖಲಾತಿ ಶುಲ್ಕವನ್ನು ತೆಗೆದುಕೊಂಡು ತಂದೆ ತಾಯಿಗಳ ಅವರಿಗೂ ಆರ್ಥಿಕ ಹೊರೆಯಾಗದಂತೆ, ವಿದ್ಯಾರ್ಥಿಗಳ ಮೇಲೆ ಆರ್ಥಿಕ ವಿಷಯವಾಗಿ ಯಾವುದೇ ಒತ್ತಡ ಹೇರದಂತೆ, ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿ, ಮಹಾತ್ಮ ಗಾಂಧಿಯವರು ಹೇಳಿರುವ ಹಾಗೆ ಎಜುಕೇಷನ್ ಈಸ್ ದಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್ ಅಂತ, ವಿದ್ಯಾರ್ಥಿಯ ಅಥವಾ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯೇ ನಿಜವಾದ ವಿದ್ಯಾಭ್ಯಾಸ ಎಂಬ ತತ್ವದ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದರ ಈ ಒಂದು ಚಿಂತನೆಯ ಅಡಿಪಾಯದಲ್ಲಿ ಅತ್ಯುನ್ನತ ಆಡಳಿತ ಮಂಡಳಿಯ ಮಾರ್ಗದರ್ಶನದಲ್ಲಿ ನುರಿತ ಶ್ರೇಷ್ಠ ಉಪನ್ಯಾಸಕರ ಬೋಧನಾ ಚಾತುರ್ಯದಿಂದ ಈ ಒಂದು ಕೇವಲ 32 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ಕಾಲೇಜು ಇಂದು ಸುಮಾರು 800 ವಿದ್ಯಾರ್ಥಿಗಳನ್ನು ಒಳಗೊಂಡು ಪ್ರತಿ ವರ್ಷವೂ ಸಹ ತಾಲೂಕಿನಲ್ಲಿ ಮೊದಲನೆಯ ಸ್ಥಾನ ಅಥವಾ 2ನೇ ಸ್ಥಾನದಲ್ಲಿ ಫಲಿತಾಂಶವನ್ನು ನೀಡುತ್ತಾ ಈ ಒಂದು ತಾಲೂಕಿಗೆ ಕೀರ್ತಿಯನ್ನು ತರುತ್ತಾ ಪೋಷಕರ, ನಾಗರಿಕರ, ಅಧಿಕಾರಿಗಳ ಮತ್ತು ವಿದ್ಯಾರ್ಥಿಗಳ ಮೆಚ್ಚುಗೆಯನ್ನು ಪಡೆಯುತ್ತಾ ಮುಂದುವರಿಯುತ್ತಾ ಸಾಗುತ್ತಿರುವುದೆಂದು ಹೇಳುವುದಕ್ಕೆ ಬಹಳ ಸಂತೋಷ. ಅದರ ಬಗ್ಗೆ ಹೇಳಿದೆ ನಾನು. ವಿಜ್ಞಾನ ವಿಷಯದಲ್ಲಿ ವಾಣಿ ಎಸ್ ಎಂಬ ವಿದ್ಯಾರ್ಥಿ 576 ಅಂಕಗಳನ್ನು ತೆಗೆಯುವ ಮೂಲಕ SSLCಯಲ್ಲಿ 88%ನಿಂದ PUCನಲ್ಲಿ 96% ಹೆಚ್ಚುವರಿ ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ತಂದೆ ತಾಯಿಗಳ ಒಂದು ಸಂತೋಷವನ್ನು ಹೆಚ್ಚಿಸಿರುತ್ತಾರೆ. ಅದೇ ರೀತಿ ರೇವತಿ ಎ ಎಂಬ ವಿದ್ಯಾರ್ಥಿ 566 ಅಂಕಗಳನ್ನು ಪಡೆದು SSLCಯಲ್ಲಿ ಪಡೆದ 88%ರಿಂದ 94.34ಕ್ಕೆ ಫಲಿತಾಂಶವನ್ನು ಹೆಚ್ಚಿಸಿರುವುದು ಸಂತೋಷವಾಗುತ್ತೆ. ಅದೇ ರೀತಿ ತೇಜಸ್ವಿನಿ KR ಎಂಬ ವಿದ್ಯಾರ್ಥಿನಿ 563 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಪಡೆದು SSLCಯಲ್ಲಿ ಕೇವಲ 77% ಅಂಕಗಳಿಂದ ದ್ವಿತೀಯ PUCನಲ್ಲಿ 93.83 ಅಂಕಗಳನ್ನು ತೆಗೆದುಕೊಂಡು ಬಂದು ಈ ಒಂದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದರ ಬಗ್ಗೆ ಸಾರ್ವಜನಿಕವಾಗಿ ಇನ್ನು ಸ್ವಲ್ಪ ದಿನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ SSLCಯ ಶೇಕಡಾವಾರು ಅಂಕಗಳು ಎಷ್ಟು, ದ್ವಿತೀಯ PUCಯಲ್ಲಿ ಆ ಮಗು ಹೆಚ್ಚುವರಿ ಅಂಕಗಳನ್ನು ಪಡೆದಿರುವುದು ಎಷ್ಟು ಹೆಚ್ಚಿನ ಕಡಿಮೆ ಅಂಕಗಳಿಂದ ಹೆಚ್ಚಿನ ಅಂಕಗಳನ್ನು ಪಡೆಯುವುದಕ್ಕೆ ಎಂತಹ ಶ್ರಮ ವಹಿಸಿ ಈ ಕಾಲೇಜಿನ ಆಡಳಿತ ಮಂಡಳಿ, ಅಧ್ಯಾಪಕ ವರ್ಗ ದುಡಿಯುತ್ತಾ ಸಾರ್ವಜನಿಕರ, ಪೋಷಕರ, ಅಧಿಕಾರಿಗಳ ಮತ್ತು ಗಣ್ಯರ
ಮೆಚ್ಚುಗೆಗೆ ಪಾತ್ರವಾಗುತ್ತಾ ಇನ್ನು ಮುಂದೆಯೂ ಈ ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾಲೇಜಿನಲ್ಲಿ ದಾಖಲಾಗುವಂತಹ ಮಕ್ಕಳಿಗೆ ಪರಿಪೂರ್ಣವಾದಂತಹ ವ್ಯಕ್ತಿತ್ವ, ಮಾನವೀಯ ಮೌಲ್ಯ ಮತ್ತು ಸಂಸ್ಕಾರವನ್ನೊಳಗೊಂಡ ಅತ್ಯುನ್ನತ ಜ್ಞಾನದ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬರುತ್ತೇವೆ ಎಂದು ಹೇಳುವುದಕ್ಕೆ ಬಹಳಷ್ಟು ಸಂತೋಷ ಆಗುತ್ತದೆ. ಅದರಿಂದ ಈ ವರ್ಷದ ಫಲಿತಾಂಶವನ್ನು ನಾನು ಈ ಮೂಲಕ ತಮಗೆ ತಿಳಿಸುತ್ತಾ ಈ ನನ್ನ ಮಾತುಗಳನ್ನು Beloved teachers and my dear friends, myself Afida, a proud student of this most prestigious college of Chintamani Taluk, Vivekananda PU College. Today I stand before you with immense gratitude and pride. My journey has not always been easy. In my 10th standard, I scored only 65%. At that time, many people doubted my ability and even I had moments of self-doubt. But joining this great institution changed my life. With the constant support of our dedicated lecturers, disciplined environment and encouragement from the college, I was able to transform myself. Today I am proud to say that I have scored 97.5% in my second PUC. This achievement is not just mine. It belongs to my college, my lecturers and my parents who believed in me when I struggled. This college does not just teach subjects. It builds confidence, discipline and determination. It turns average students into achievers. I proved that with the right guidance and hard work, nothing is impossible. To my juniors, I want to say never underestimate yourself. Your past marks do not define your future. If you stay focused and trust your lecturers, you can achieve anything. Once again, I thank Vivekananda PU College for shaping my future and giving me this success. Let us all continue to bring more name and reputation to our college. Yes, I have scored 74%. Now I have scored 97%. I have worked very hard. I have scored very good marks in second PUC. My college has supported to get these marks. My thank you for lecturers, parents and my management. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಪ್ರಾಂಶುಪಾಲರೇ, ನನ್ನ ಪ್ರೀತಿಯ ಉಪನ್ಯಾಸಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೇ ಮತ್ತು ಇಲ್ಲಿ ಬಂದಿರುವಂತಹ ಪೋಷಕರೇ, ನನ್ನ ಹೆಸರು ತೇಜಸ್ವಿನಿ. ನಾನು ವಿವೇಕಾನಂದ PU ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ನನ್ನದು ಓನ್ಲಿ 77% ಇನ್ 10th. ಬಟ್ ಇವಾಗ ವಿವೇಕಾನಂದ PU ಕಾಲೇಜ್ ಸೇರಿದ ನಂತರ 77% ಇದ್ದ ನನ್ನ ಮಾರ್ಕ್ಸ್ 94% ಆಗಿದೆ. ಇದು ನನ್ನ ಕತೆ ಅಲ್ಲ, ಇದು ನನ್ನ ಕಾಲೇಜಿನ ಶಕ್ತಿ. ನಮ್ಮ ಕಾಲೇಜು ವಿದ್ಯಾರ್ಥಿಗಳನ್ನು ಓದಿಸುವುದಿಲ್ಲ, ಅವರನ್ನು ಸಾಧಕರನ್ನಾಗಿ ರೂಪಿಸುತ್ತದೆ. ನಂಬಿಕೆ ಇದ್ದರೆ ಸಾಮಾನ್ಯ ವ್ಯಕ್ತಿಯು ಯಾವುದನ್ನಾದರೂ ಸಾಧಿಸಬಹುದೆಂಬುದಕ್ಕೆ ನಮ್ಮ ಕಾಲೇಜ್ ನಿದರ್ಶನವಾಗಿದೆ. ನಂಬಿಕೆ ಇದ್ದರೆ ಸಾಮಾನ್ಯ ವಿದ್ಯಾರ್ಥಿಯೂ ಸಹ ಟಾಪರ್ ಆಗಬಹುದು. ನನ್ನ ಯಶಸ್ಸಿನ ಹಿಂದೆ ನನ್ನ ಉಪನ್ಯಾಸಕರ ಶ್ರಮೆ ಇದೆ. ವಿವೇಕಾನಂದ ಕಾಲೇಜ್ ನಮ್ಮ ಹೆಮ್ಮೆ, ನಮ್ಮ ಭವಿಷ್ಯ. ಮಂಜುಳಾ ಅಂತ, ಮಗ ನಂದನ್ ಅಂತ. ಟೆಂತಲ್ಲಿ ES ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು ಜಿಲ್ಲಾಪಲ್ಲಿಯಲ್ಲಿ. ಈಗ ವಿವೇಕಾನಂದ ಕಾಲೇಜಿಗೆ ಬಂದಮೇಲೆ ಟಾಪರ್ ಆಗಿರೋದು ನಮಗೆ ಖುಷಿ ತಂದಿದೆ ಸರ್. 97% ಬಂದಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಹಾಗೆ ಮನೆಯಲ್ಲೂ ಅವ್ರಿಗೆ ಕೇರ್ ಮಾಡ್ತೀವಿ, ಕೆಲಸನೂ ಮಾಡ್ತಾನೆ, ಅದ್ರ ಜೊತೆಗೆ ಓದು ಕಡೆಯೂ ಗಮನ ಕೊಡ್ತಿದ್ವಿ. ಇಷ್ಟು ಪರ್ಸೆಂಟೇಜ್ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ. ಕಾಲೇಜ್ ಬಗ್ಗೆ ಹೇಳೋದಾದರೆ ಡಿಸಿಪ್ಲಿನ್ ಇದೆ, ತುಂಬ ಕೋಚಿಂಗು ಚೆನ್ನಾಗಿದೆ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತಾರೆ ಕಾಲೇಜ್ ಕಡೆಯಿಂದನೂ. ಪರವಾಗಿಲ್ಲ ಸರ್. ಈ ಸಲ PUನಲ್ಲಿ 98 ಡಿಸ್ಟಿಂಕ್ಷನ್ ಬಂದಿದೆ. ಕಾಲೇಜ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಕಾಲೇಜು. ಸೇರಿಸೋರಿದ್ರೆ ಸೇರಿಸ್ಬೋದು ಮಕ್ಕಳು. ಹೆಸರು ನನ್ನ ಹೆಸರು ಆಯುಷಿ. ನಾನು ಮೊದಲು ಉಡುಪಿಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ನನಗೆ 76% ಬಂತು. ಈ ಕಾಲೇಜಿಗೆ ಬಂದಾದಮೇಲೆ ನನಗೆ 97% ಬಂದಿದೆ. ಇವಾಗ
ನನಗೆ ಈ ಕಾಲೇಜಿಗೆ ಬಂದಾದಮೇಲೆ ಡಿಸಿಪ್ಲಿನು ಕ್ಯಾರೆಕ್ಟರ್ ಎಲ್ಲ ಕಲಿತೆ. ಈ ಕಾಲೇಜ್ ನನಗೆ ಪರ್ಸೆಂಟೇಜ್ ಇಷ್ಟೊಳ್ಳೆ ಪರ್ಸೆಂಟೇಜ್ ತೆಗಿಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ನೀವು ಇದೇ ಕಾಲೇಜಿಗೆ ಸೇರಿಸಿ ನಿಮ್ಮ ಮಕ್ಕಳನ್ನು ಒಳ್ಳೆ ಮಾರ್ಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರಾಹುಲ್. ನನ್ನ ಊರು ಕುತುಪ್ನಲ್ಲಿ. ನಾನು ಚಿಂತಾಮಣಿಯಲ್ಲಿ ಇರುತ್ತಿದ್ದೇನೆ. ನಾನು ಕಾಳಿಕಾಂಬ ಟೆಂಪಲ್ ಹತ್ರ ತರಕಾರಿ ಅಂಗಡಿ ಹಾಕ್ಕೊಂಡು 5 ಗಂಟೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೆ ಇರುತ್ತಿದ್ದೇನೆ. ನಾನು 9 ಗಂಟೆಗೆ ಬಂದು ನನ್ನ ಟೀಚರ್ಸು, ಲೆಕ್ಚರರ್ಸ್ ಎಲ್ಲ, ಸ್ಟಾಫು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಿದ್ದರು ಮತ್ತು ಹಾಗೂ ನನ್ನ ತಂದೆ ತಾಯಿಗಳು ನೋಡ್ಕೊತಿದ್ದರು. ನಾನು SLCನಲ್ಲಿ 55% ಅಂಕಗಳನ್ನು ಗಳಿಸಿದ್ದೇನೆ. PUCನಲ್ಲಿ ಅದಕ್ಕಿಂತ ಹೆಚ್ಚು 88% ಮಾರ್ಕ್ಸ್ಗಳನ್ನು 88 ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸಿದ್ದೇನೆ. ನನಗೆ ತುಂಬ ಟೀಚರ್ಸು, ಲೆಕ್ಚರರ್ಸು, ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು. ಇದಕ್ಕೆ ಕಾರಣ ಎಲ್ಲ ಮ್ಯಾನೇಜ್ಮೆಂಟು, ಸ್ಟಾಫ್, ಟೀಚರ್ಸ್. ನಮ್ಮ ಹೆಸರು ಬಂದು ನಾಗಮಣಿ ಅಂತ. ನಮ್ಮ ಊರು ಬಂದು ಹುಟ್ಟಳ್ಳಿ. ನಮ್ಮ ಮೈತ್ರಿ ಬಂದು SFS ಸ್ಕೂಲಿಂದ ಓದಿದ್ದು. ಸ್ವಲ್ಪ ಡಲ್ಲಾಗೇ ಇದ್ದರು. ಇಲ್ಲಿ ಮುಖ್ಯ ಉಪಾಧ್ಯಾಯರಿಂದ ನಮ್ಮ ಹುಡುಗಿ ಚೆನ್ನಾಗಿ ಓದು ಟಾಪರ್ ಆಗಿದ್ದಾರೆ. ನಮಗೆ ತುಂಬ ಸಂತೋಷವಾಗ್ತಿದೆ.